ಸ್ಪರ್ಧಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಯೋಜನೆ ಮತ್ತು ಸ್ಕೀಮ್ಸ್ಗಳ ಕುರಿತು ನೋಡೋಣ. ಈ ಒಂದು ವಿಡಿಯೋ ಮುಂದೆ ಬರ್ತಕ್ಕಂಥ KAS, ವಿಲೇಜ್ ಅಕೌಂಟೆಂಟ್ ಮತ್ತು PDO ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಿರ್ತದೆ. ಮೊದಲನೇ ಕ್ವಶನ್ನು, ಯಾವ ಶೈಕ್ಷಣಿಕ ವರ್ಷದಿಂದ ಭೂರಹಿತ ಕೃಷಿ ಕಾರ್ಮಿಕರಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮವನ್ನು ವಿಸ್ತರಿಸಲಾಯಿತು? ಇಲ್ಲಿ ಮೊದಲನೆಯ ಆಪ್ಷನ್ 2021-22, ಎರಡನೆಯ ಆಪ್ಷನ್ 2022-23, ಮೂರನೆಯ ಆಪ್ಷನ್ 2020-21, ನಾಲ್ಕನೆಯ ಆಪ್ಷನ್ 2023-24. ಇಲ್ಲಿ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಅವರು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಜಮೀನನ್ನು ಹೊಂದಿರತಕ್ಕಂತಹ ರೈತ ಮಕ್ಕಳಿಗೆ ನೀಡಲಾಗ್ತಾಯಿತ್ತು. 2021-22 ಶೈಕ್ಷಣಿಕ ವರ್ಷದಲ್ಲಿ ಇದು ಜಾರಿಗೆ ಆಗಿದೆ. ಆದರೆ ಇದನ್ನು ಜಮೀನು ಹೊಂದಿಲ್ಲ ಆದರೂ ಕೂಡ ಅವರು ಕೃಷಿ ಕಾರ್ಮಿಕರು, ಅಂಥ ಒಂದು ಮಕ್ಕಳಿಗೆ ಇದನ್ನು ವಿಸ್ತರಿಸಲಾಯಿತು. ಇಲ್ಲಿ ಸರಿಯಾದ ಉತ್ತರ ಎರಡನೇ ಆಪ್ಷನ್, ಅಂದರೆ 2022-23 ಇದನ್ನು ವಿಸ್ತರಿಸಲಾಗ್ತದೆ. ಇಲ್ಲಿ ವಿವರಣೆ ನೋಡೋದಾದರೆ, ಉನ್ನತ ಶಿಕ್ಷಣ ಪಡೆಯುವಂತೆ ರೈತ ಮಕ್ಕಳನ್ನು ಪ್ರೋತ್ಸಾಹಿಸಲು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಪರಿಚಯಗೊಂಡಿದೆ. ಇದರ ಮೂಲಕ 8, 9 ಮತ್ತು 10ನೇ ತರಗತಿಗಳಲ್ಲಿ ಓದುತ್ತಿರುವ ರೈತ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಮತ್ತು 10ನೇ ತರಗತಿ ಪೂರ್ಣಗೊಳಿಸಿದ ಮತ್ತು ರಾಜ್ಯದ ಯಾವುದೇ ನೋಂದಾಯಿತ ಶಿಕ್ಷಣ ಸಂಸ್ಥೆ ಅಥವಾ ವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಕೋರ್ಸ್ಗಳಿಗೆ ದಾಖಲಾದ ರೈತ ಕುಟುಂಬಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತದೆ. ಈ ವಿದ್ಯಾರ್ಥಿ ವೇತನವನ್ನು DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ನೇರ ಲಾಭ ವರ್ಗಾವಣೆಯ ಮೂಲಕ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗ್ತದೆ. ಇಲ್ಲಿ ಪ್ರಮುಖವಾಗಿ ನೋಡಬೇಕಾದದ್ದು 8, 9 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರತಕ್ಕಂತಹ ರೈತ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಮತ್ತು 10ನೇ ತರಗತಿ ಪೂರ್ಣಗೊಳಿಸಿದ ಮತ್ತು ರಾಜ್ಯದ ಯಾವುದೇ ಒಂದು ನೋಂದಾಯಿತ ಶಿಕ್ಷಣ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದ ಉನ್ನತ ಕೋರ್ಸ್ಗಳಿಗೆ ನೀಡಲಾಗ್ತದೆ. ಎರಡನೆಯ ಕ್ವಶನ್ನು, 20ನೇ ಜಾನುವಾರು ಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕುರಿಗಳು ಮತ್ತು ಮೇಕೆಗಳಿವೆ? ಮೊದಲನೇ ಆಪ್ಷನ್ 110.51 ಸಾವಿರ ಲಕ್ಷ ಕುರಿಗಳು ಮತ್ತು 61.69 ಸಾವಿರ ಲಕ್ಷ ಮೇಕೆಗಳಿವೆ. ಎರಡನೇ ಆಪ್ಷನ್ 110.51 ಲಕ್ಷ ಕುರಿಗಳು ಮತ್ತು 61.69 ಲಕ್ಷ ಮೇಕೆಗಳು. ಮೂರನೇ ಆಪ್ಷನ್ 110.51 ಸಾವಿರ ಕುರಿಗಳು ಮತ್ತು 61.69 ಸಾವಿರ ಮೇಕೆಗಳು. ನಾಲ್ಕನೇ ಆಪ್ಷನ್ 61.69 ಲಕ್ಷ ಕುರಿಗಳು ಮತ್ತು 110.51 ಲಕ್ಷ ಮೇಕೆಗಳು. ಇಲ್ಲಿ ಸರಿಯಾದ ಉತ್ತರ ಎರಡನೇ ಆಪ್ಷನ್ನು. 20ನೇ ಜಾನುವಾರು ಗಣತಿಯ ಪ್ರಕಾರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 110.51 ಲಕ್ಷ ಕುರಿಗಳಿದ್ದಾವೆ, 61.69 ಲಕ್ಷ ಮೇಕೆಗಳಿದ್ದಾವೆ. ಇದರ ವಿವರಣೆಯನ್ನು ನೋಡುವುದಾದರೆ ಮುಂದಿನ ಒಂದು ಸ್ಲೈಡಲ್ಲಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮೂರನೇ ಕ್ವಶನ್ ಏನಿದೆ ಅಂದರೆ, ಆಕಸ್ಮಿಕವಾಗಿ ಕುರಿ ಮತ್ತು ಮೇಕೆಗಳು ಮೃತಪಟ್ಟರೆ ಯಾವ ಒಂದು ಯೋಜನೆ ಮೂಲಕ ಪರಿಹಾರವನ್ನು ನೀಡಲಾಗ್ತದೆ? ಆಕಸ್ಮಿಕವಾಗಿ ಏನಾದರೂ ಕುರಿಗಳು ಅಥವಾ ಮೇಕೆಗಳು ಮೃತಪಟ್ಟರೆ ಇಲ್ಲಿ ಯಾವ ಒಂದು ಯೋಜನೆ ಮೂಲಕ ನಾವು ಪರಿಹಾರವನ್ನು ನೀಡ್ತೀವಿ? ಮೊದಲನೇ ಆಪ್ಷನು ಕುರುಬರ ಸುರಕ್ಷಾ ಯೋಜನೆ, ಎರಡನೆಯದು ಅನುಬಂಧ ಯೋಜನೆ, ಮೂರನೆಯದು ಅನುಗ್ರಹ ಯೋಜನೆ, ನಾಲ್ಕನೆಯದು ಬಂದುಬಿಟ್ಟು 1 ಮತ್ತು 3 ಅಂತ ಕೊಟ್ಟಿದ್ದಾರೆ. ಅಂದರೆ ಕುರುಬರ ಸುರಕ್ಷಾ ಯೋಜನೆ ಮತ್ತು ಅನುಗ್ರಹ ಯೋಜನೆ, ಯಾವ ಒಂದು ಯೋಜನೆ ಮೂಲಕ ನಾವು ಇಲ್ಲಿ ಕುರಿ ಮತ್ತು ಮೇಕೆಗಳು ಆಕಸ್ಮಿಕವಾಗಿ ಏನಾದರೂ ಮೃತಪಟ್ಟರೆ ನೀಡ್ತೀವಿ ಅನ್ನೋದು ಇಲ್ಲಿ ಕ್ವಶನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ನಾಲ್ಕನೆಯ ಆಪ್ಷನ್ನು. ಇಲ್ಲಿ ನೋಡೋಣ ವಿವರಣೆ. ಕುರುಬರ ಸುರಕ್ಷಾ ಯೋಜನೆ ಅಥವಾ ಕುರುಬರಿಗೆ ಅನುಗ್ರಹ ಕೊಡುಗೆ ಅಂತ ಕರಿತೀವಿ. 20ನೇ ಜಾನುವಾರು ಗಣತಿಯ ಪ್ರಕಾರ ರಾಜ್ಯದಲ್ಲಿ 110.51 ಲಕ್ಷ ಕುರಿಗಳು ಮತ್ತು 61.69 ಲಕ್ಷ ಮೇಕೆಗಳು. ಅಂದರೆ ಇದು ಎರಡನೆಯ ಕ್ವಶನ್ಗೆ ಇಲ್ಲ ಆನ್ಸರ್ ಇದೆ. ಇನ್ನು ರಾಜ್ಯ ಸರ್ಕಾರವು ಕುರುಬರಿಗೆ ಕುರುಬರ ಸುರಕ್ಷಾ ಯೋಜನೆ ಅಥವಾ ಅನುಗ್ರಹ ಕೊಡುಗೆ ಯೋಜನೆ ಜಾರಿಗೊಳಿಸಿದ್ದು, ಆಕಸ್ಮಿಕವಾಗಿ ಏನಾದರೂ ಕುರಿ ಮತ್ತು ಮೇಕೆಗಳು ಮೃತಪಟ್ಟರೆ ಈ ಒಂದು ಯೋಜನೆ ಮೂಲಕ ಅವರಿಗೆ ಪರಿಹಾರವನ್ನು ನೀಡಲಾಗ್ತದೆ. ಈ ಯೋಜನೆಯು 2 ತರಹದ ಪರಿಹಾರಗಳನ್ನು ನೀಡುತ್ತದೆ. 6 ತಿಂಗಳ ಮೇಲ್ಪಟ್ಟ ಕುರಿ ಮತ್ತು ಮೇಕೆಗಳು ಮೃತಪಟ್ಟರೆ ತಲಾ 5,000 ಪಾವತಿಸಲಾಗ್ತದೆ ಮತ್ತು 3 ರಿಂದ 6 ತಿಂಗಳ ನಡುವಿನ ವಯಸ್ಸಿನ ಏನಾದರೂ ಕುರಿ ಮತ್ತು ಮೇಕೆಗಳು ಮರಣವನ್ನು ಹೊಂದಿದರೆ 3,500 ಪಾವತಿಸಲಾಗ್ತದೆ. ಈ ರೀತಿಯಾಗಿ 2 ಹಂತದ ರೀತಿಯಲ್ಲಿ ಇದು ಪರಿಹಾರವನ್ನು ನೀಡುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನು, ರಾಜ್ಯದಲ್ಲಿ ಸಿರಿಧಾನ್ಯ ಕೃಷಿಯನ್ನು ಉತ್ತೇಜಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ? ಇಲ್ಲಿ ಕ್ವಶನು, ಸಿರಿಧಾನ್ಯ ಕೃಷಿಯನ್ನು ಉತ್ತೇಜಿಸಲು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ? ಮೊದಲನೇ ಆಪ್ಷನ್ನು ಸಿರಿ ಕೃಷಿ ಇದೆ, ಎರಡನೇ ಆಪ್ಷನ್ ರೈತ ಕೃಷಿ,
ಮೂರನೆಯದು ರೈತ ಸಿರಿ, ನಾಲ್ಕನೆಯದು ಸಿರಿಧಾನ್ಯ ಅಂತ ಇದೆ. ಇದರ ಒಂದು ವಿವರಣೆಯನ್ನು ನೋಡುವುದಾದರೆ ಇಲ್ಲಿ ಸರಿಯಾದ ಉತ್ತರ ಮೂರನೆಯದು ರೈತ ಸಿರಿ ಯೋಜನೆ ಅಂತ ನಾವು ಕರಿತೀವಿ. ರಾಜ್ಯದಲ್ಲಿ ಸಿರಿಧಾನ್ಯ ಕೃಷಿಯನ್ನು ಉತ್ತೇಜಿಸಲು ರೈತ ಸಿರಿ ಯೋಜನೆಯು ಸಾವಯವ ಮತ್ತು ಸಾಂಪ್ರದಾಯಿಕವಾಗಿ ಬೆಳೆದ ಸಿರಿಧಾನ್ಯಗಳನ್ನು ಬೆಳೆಯಲು ಪ್ರೋತ್ಸಾಹಿಸಲಾಗುತ್ತದೆ. ಬೆಳೆಯ ಸಮೀಕ್ಷೆಯ ಆಧಾರದ ಮೇಲೆ ಈ ಕಿರುಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಪ್ರೋತ್ಸಾಹಧನದ ಪ್ರತಿ ಹೆಕ್ಟರ್ಗೆ ರೂಪಾಯಿ 10,000 ನೇರ ಲಾಭ ವರ್ಗಾವಣೆಯ ಮೂಲಕ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರ ವರ್ಗಾವಣೆಯನ್ನು ಮಾಡಲಾಗ್ತದೆ. ಈ ಒಂದು ಯೋಜನೆಯು 2023-24 ಕೂಡ ಮುಂದುವರಿತದೆ ಅಂತ ಅವರು ಹೇಳಿದ್ದಾರೆ. ಹೆಚ್ಚುವರಿಯಾಗಿ ಸಿರಿಧಾನ್ಯಗಳ ಸಂಸ್ಕರಣೆ, ಗ್ರೇಡಿಂಗ್, ಮೌಲ್ಯವರ್ಧನ, ಬ್ರ್ಯಾಂಡಿಂಗನ್ನು ಉತ್ತೇಜಿಸಲು ಸಿರಿಧಾನ್ಯ ಸಂಸ್ಕರಣಾ ಯಂತ್ರಗಳಿಗೆ ಶೇಕಡ 50% ಸಬ್ಸಿಡಿ ಅಥವಾ ಗರಿಷ್ಠ 10 ಲಕ್ಷ ರೂಪಾಯಿಯನ್ನು ಒದಗಿಸಲಾಗ್ತದೆ. 2023-24 ಅವಧಿಯಲ್ಲಿ 46,736 ಹೆಕ್ಟರ್ ಪ್ರದೇಶದಲ್ಲಿ 45,715 ರೈತರು ಈ ಯೋಜನೆಯ ಲಾಭ ಪಡೆದಿದ್ದಾರೆ. ಸಿರಿಧಾನ್ಯಗಳು ಹಳೆಯ ಆಹಾರಗಳಲ್ಲಿ ಒಂದಾಗಿದೆ. ಸಿಂಧು ಕಣಿವೆ ನಾಗರಿಕತೆಯ ಅವಧಿಯಲ್ಲಿ ಅವುಗಳ ಬಳಕೆಯನ್ನು ಸೂಚಿಸಿರುವ ಹಲವು ಪುರಾವೆಗಳು ನಮ್ಮಲ್ಲಿ ಕಂಡುಬಂದಿವೆ. ಪ್ರಮುಖವಾದ ಸಿರಿಧಾನ್ಯಗಳೆಂದರೆ ರಾಗಿ, ಜೋಳ, ಸಜ್ಜೆ, ನವಣೆ, ಬರಗು, ಸಾಮೆ, ಊದಲು, ಅರ್ಕ ಮತ್ತು ಕೊರಲೆ ನಮ್ಮ ರಾಜ್ಯದಲ್ಲಿ ಬೆಳೆಯುವ ಪ್ರಮುಖ ಸಿರಿಧಾನ್ಯಗಳಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್, ಪುಣ್ಯಕೋಟಿ ದತ್ತು ಯೋಜನೆ ಮೂಲಕ ಪ್ರತಿ ಜಾನುವಾರುವನ್ನು ದತ್ತು ಪಡೆಯಲು ನೀಡಬೇಕಾದ ದೇಣಿಗೆ ಎಷ್ಟು? ಮೊದಲನೆಯ ಆಪ್ಷನ್ 10,000, ಎರಡನೆಯ ಆಪ್ಷನ್ 11,000, ಮೂರನೆಯ ಆಪ್ಷನ್ 12,000, ನಾಲ್ಕನೆಯ ಆಪ್ಷನ್ನು 13,000. ಇಲ್ಲಿ ಸರಿಯಾದ ಉತ್ತರವನ್ನು ಹಾಗೂ ವಿವರಣೆಯನ್ನು ನಾವು ಮುಂದೆ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಎರಡನೆಯ ಆಪ್ಷನ್ನು 11,000. ಪುಣ್ಯಕೋಟಿ ದತ್ತು ಯೋಜನೆ ಮೂಲಕ ಒಂದು ಪ್ರತಿ ಜಾನುವಾರು ದತ್ತು ಪಡೆಯಲು ನೀಡಬೇಕಾದ ದೇಣಿಗೆ. ಪುಣ್ಯಕೋಟಿ ದತ್ತು ಯೋಜನೆ ಅನ್ನುವುದು ಡಿಸೆಂಬರ್ 2023 ಅಂತ್ಯದ ವೇಳೆಗೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ನಿರ್ವಹಿಸುವ ಪುಣ್ಯಕೋಟಿ ದತ್ತು ಯೋಜನೆಯು ವೆಬ್ ಪೋರ್ಟಲ್ ಏನಿದೆ ಅಂದರೆ www.punyakooti.karahvs.in ಮೂಲಕ 209 ನೋಂದಾಯಿತ ಗೋಶಾಲೆಗಳಿಂದ ಒಟ್ಟು 2,075 ಜಾನುವಾರುಗಳನ್ನು ಈಗಾಗಲೇ ದತ್ತು ಪಡೆದಿದೆ. ಪ್ರತಿ ಜಾನುವಾರುವನ್ನು ದತ್ತು ಪಡೆಯಲು ವರ್ಷಕ್ಕೆ ರೂಪಾಯಿ 11,000 ನೀಡಬೇಕಾಗುತ್ತದೆ ಹಾಗೂ ಈ ಸಲುವಾಗಿ ನೀಡಲ್ಪಟ್ಟ ಒಟ್ಟು ದೇಣಿಗೆ ಮೊತ್ತ ರೂಪಾಯಿ 228.25 ಲಕ್ಷ. ಈ ದೇಣಿಗೆ ಮೊತ್ತದಲ್ಲಿ ದತ್ತು ಪಡೆದ ಜಾನುವಾರುಗಳನ್ನು ನಾವು ಒಂದು ವರ್ಷದ ಅವಧಿಗೆ ನೋಡಿಕೊಳ್ಳಬಹುದು. ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಅಂದರೆ GSDP ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಪಶುಸಂಗೋಪನೆ ಪಾಲು ಎಷ್ಟಿದೆ ಅಂದರೆ ಶೇಕಡ 3.78ರಷ್ಟಿದೆ. 2022-23ರಲ್ಲಿ ಹಸು ಮತ್ತು ಎಮ್ಮೆ ಹಾಲು ಉತ್ಪಾದನೆಯಲ್ಲಿ ಭಾರತ ಇಡೀ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ನೋಡಿರಿ, ಇಲ್ಲಿ ಇಡೀ ವಿಶ್ವದೊಳಗಡೆ ಮೊದಲ ಸ್ಥಾನ ನಮ್ಮ ಭಾರತ ದೇಶ ಇದೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಇಡೀ ಭಾರತದ ರಾಜ್ಯಗಳಲ್ಲೇ 9ನೇ ಸ್ಥಾನವನ್ನು ಪಡೆದಿದೆ. ಈ ಒಂದು ಅವಧಿಯಲ್ಲಿ 12.83 ಮಿಲಿಯನ್ ಮೆಟ್ರಿಕ್ ಟನ್ ಹಾಲು ಉತ್ಪಾದನೆಯಾಗಿದೆ ಅನ್ನೋದು ಇಲ್ಲಿ ತಿಳಿಸಲಾಗಿದೆ. ಇನ್ನು ಆರನೆಯ ಕ್ವೆಶ್ಚನ್ನು, ಯಾವ ಯೋಜನೆಯು ಗಿರ್, ಸಾಹಿವಾಲ್, ಒಂಗೋಲ್, ದೇವನಿ ಅಂತಹ ತಳಿಯ ಜಾನುವಾರುಗಳನ್ನು ಅಭಿವೃದ್ಧಿಪಡಿಸಲು ರೂಪಿಸಲಾದ ಕಾರ್ಯಕ್ರಮವಾಗಿದೆ? ಮೊದಲನೇ ಆಪ್ಷನ್ ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ, ಎರಡನೇ ಆಪ್ಷನ್ ಸಮಗ್ರ ಗೋ ವೃದ್ಧಿ ಯೋಜನೆ, ಮೂರನೇ ಆಪ್ಷನ್ನು ಸಮಗ್ರ ಗೋ ತಳಿ ಅಭಿವೃದ್ಧಿ ಯೋಜನೆ, ನಾಲ್ಕನೇ ಆಪ್ಷನ್ನು ಗೋ ತಳಿ ಸಂವರ್ಧನಾ ಕಾರ್ಯಕ್ರಮ. ಇಲ್ಲಿ ನೋಡ್ರಿ, ಸ್ಥಳೀಯವಾಗಿರ್ತಕ್ಕಂಥ ತಳಿಯ ಜಾನುವಾರುಗಳಾದಂಥ ಗಿರ್, ಸಾಹಿವಾಲ್, ಒಂಗೋಲ್, ದೇವನಿ ಅಂತಹ ಜಾನುವಾರುಗಳನ್ನು ಅಭಿವೃದ್ಧಿಪಡಿಸಲು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ ಅನ್ನೋದು ಇಲ್ಲಿ ಒಂದು ಕ್ವೆಶ್ಚನ್ ಆಗಿದೆ. ಕೆಳಗೆ ಒಂದು 4 ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ವಿವರಣೆ ಮತ್ತು ಉತ್ತರಗಳನ್ನು ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ನು ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ. ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆಯು ಗಿರ್, ಸಾಹಿವಾಲ್, ಒಂಗೋಲ್, ಥಾರ್ಪಾರ್ಕರ್ ಮತ್ತು ದೇವನಿ ಅಂತಹ ತಳಿಯ ಜಾನುವಾರುಗಳನ್ನು ಅಭಿವೃದ್ಧಿಪಡಿಸಲು ರೂಪುಗೊಳಿಸಲಾದ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವು ವೀರ್ಯ ಉತ್ಪಾದನೆಗಾಗಿ ಇಲಾಖೆಯ ಘನೀಕೃತ ವೀರ್ಯ ಸಂಸ್ಕರಣಾ ಕೇಂದ್ರಗಳಿಗೆ ತಳಿ ಸಂತಾನೋತ್ಪತ್ತಿಗಾಗಿ ಉತ್ತಮ ಗುಣಮಟ್ಟದ ರಾಸುಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಮತ್ತು ಅವುಗಳನ್ನು ರಾಜ್ಯದ ಆಸಕ್ತ ರೈತರಿಗೂ ಕೂಡ ಪರಿಚಯಿಸುತ್ತದೆ. 2023-24 ಆರ್ಥಿಕ ವರ್ಷದಲ್ಲಿ ನವೆಂಬರ್ 2023ರವರೆಗೆ ಈ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ 1 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಅದರಲ್ಲಿ 78.72 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ.
ಇನ್ನು 7ನೇ ಕ್ವಶನ್ನು, ಗ್ರಾಮೀಣ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಮುಂದುವರೆದ ತಂತ್ರಜ್ಞಾನ ಕ್ಷೇತ್ರಗಳನ್ನು ಯಾವ ಯೋಜನೆಯು ಬೆಂಬಲಿಸುತ್ತದೆ? ಮೊದಲನೇ ಆಪ್ಷನ್ನು ಗ್ರಾಮೀಣ AI ಯೋಜನೆ, ಎರಡನೇ ಆಪ್ಷನ್ನು ಗ್ರಾಮೀಣ ನಾವೀನ್ಯ ನಿಧಿ, ಮೂರನೇ ಆಪ್ಷನ್ನು ನಾವೀನ್ಯ ಯೋಜನೆ, ನಾಲ್ಕನೇ ಆಪ್ಷನ್ನು ಮೇಲಿನ ಯಾವುದೂ ಅಲ್ಲ ಎಂಬುದು. ಇಲ್ಲಿ ವಿವರಣೆ ನೋಡುವುದಾದರೆ ಇಲ್ಲಿ ಸರಿಯಾದ ಉತ್ತರ ಎರಡನೇ ಆಪ್ಷನ್ನು ಗ್ರಾಮೀಣ ನಾವೀನ್ಯ ನಿಧಿ. ರಾಜ್ಯ ಸರ್ಕಾರವು ಎಲಿವೇಟ್ ಕರ್ನಾಟಕ ಮಾದರಿಯಿಂದ ಪ್ರೇರಣೆಗೊಂಡಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಪ್ರಭಾವ ಬೀರುವ ಆವಿಷ್ಕಾರಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಗ್ರಾಮೀಣ ನಾವೀನ್ಯ ನಿಧಿಯನ್ನು ಪ್ರಾರಂಭಿಸಿದೆ. ಈ ನಿಧಿಯು ನವೀನ ಪರಿಹಾರಗಳ ಮೂಲಕ ಗ್ರಾಮೀಣ ಸಮುದಾಯಗಳಿಗೆ ವಿಶೇಷ ಅಭಿವೃದ್ಧಿ ಪ್ರಯೋಜನಗಳನ್ನು ತರುವ ಯೋಜನೆಗಳು ಮತ್ತು ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಶುದ್ಧ ಕುಡಿಯುವ ನೀರು ಮತ್ತು ರಸ್ತೆಗಳು ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಯಂತಹ ಗ್ರಾಮೀಣ ಸವಾಲುಗಳನ್ನು ಎದುರಿಸುವ ಸ್ಟಾರ್ಟ್ಅಪ್ಗಳು ಈ ಉದ್ದೇಶದ ನಿಧಿಯಿಂದ 5 ಕೋಟಿ ರೂಪಾಯಿಗಳನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ಗ್ರಾಮೀಣ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಹ ಕ್ಷಿಪ್ರವಾಗಿ ಮುಂದುವರೆದ ತಂತ್ರಜ್ಞಾನ ಕ್ಷೇತ್ರಗಳನ್ನು ಈ ಒಂದು ಯೋಜನೆ ಬೆಂಬಲಿಸುತ್ತದೆ. ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್.